ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇವತ್ತು ವಾಹನದಲ್ಲಿರುವಂಥ ಜಾಯಿಂಟಿನ ಕುರಿತಾಗಿ ನಮಗೆ ಗೊತ್ತಿರುವ ಸಣ್ಣ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಪ್ರಾಥಮಿಕ ಹಂತದಲ್ಲಿ ಜಾಯಿಂಟ್ ಏನಾದರೂ ಸಮಸ್ಯೆ ಉಂಟಾದರೆ ಅದಕ್ಕೆ ಯಾವ ರೀತಿಯಾದ ಸೌಂಡ್ ಬರ್ತದೆ, ನಾವು ಏನು ಮುಂಜಾಗ್ರತೆ ವಹಿಸಬಹುದು ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿದೆಯಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಜಾಯಿಂಟ್ ಬೋಲ್ಟ್ ಏನಾದರೂ ಲೂಸ್ ಆಗಿತ್ತು ಅಂದರೆ ಕೆಲವೊಂದು ಜಾಗದಲ್ಲಿ ಕಟ್ಟಾಗಿ ನೆಲಕ್ಕೆ ಬೀಳುವ ಚಾನ್ಸಸ್ ಇರ್ತದೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಟೈಮ್ ಸರಿಯಾಗಿ ಗ್ರೀಸ್ ಹೊಡಿಸಿರ್ತೀವಿ ಮತ್ತು ಬೋಲ್ಟ್ ಎಲ್ಲ ಚೆಕ್ ಮಾಡಿರ್ತೀವಿ, ಆದರೂ ಕೂಡ ಕೆಲವೊಂದು ಬಾರಿ ಗಡ ಅಂತ ಸೌಂಡ್ ಬಂದು ಗೇರ್ ಹಾಕುವಾಗೆಲ್ಲ ಒಂದು ರೀತಿಯಾದ ಸೌಂಡ್ ಬರ್ತಾನೇ ಇರ್ತದೆ. ಈ ರೀತಿಯಾದ ಒಂದು ಸೌಂಡ್ ಬರ್ತಾ ಏನಾಗುತ್ತೆ ಅಂದರೆ ಜಾಯಿಂಟ್ ಕಟ್ಟಾಗಿ ನೆಲಕ್ಕೆ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲೊಂದು ಚೈನ್ ಅಥವಾ ಒಂದು ಯು ಕ್ಲಾಂಪ್ ಥರ ಮಾಡಿ ಚಾರ್ಸಿಲಿ ಬೋಲ್ಟ್ ಬೇಕಾದಷ್ಟು ಹಾಕೋದಕ್ಕೆ ಜಾಗ ಇರುತ್ತೆ. ಆ ಬೋಲ್ಟ್ ಹಾಕಿ ಒಂದು ಚೈನನ್ನು ಫಿಟ್ ಮಾಡಿದ್ರೆ ಇದು ಕೆಳಗಡೆ ಬೀಳೋದನ್ನು ತಡಿಬಹುದು. ಯಾಕಂದರೆ ನೆಲಕ್ಕೆ ಬಿದ್ದರೆ ಈಗ ಕಟ್ಟಾಗಿ ನೆಲಕ್ಕೆ ಬಿದ್ದರೆ ಇದು ಹಿಂದ್ಗಡೆ ಇರುವಂತಹ ಈ ಒಂದು ವೀಲ್ಗಳು ಮೇಲೆ ಎದ್ದು ವಾಹನ ಪಲ್ಟಿ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಅದಕ್ಕಾಗಿ ನಮ್ಮ ಗಾಡಿಗೂ ಇಲ್ಲ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಏನು ಮಾಡ್ತೀನಿ ಅಂದರೆ ಈ ಚೈನನ್ನು ಹಾಕಿ ಚೈನ್ ಅಥವಾ ಒಂದು ಕಬ್ಬಿಣದ ಯು ಕ್ಲ್ಯಾಂಪ್ ಥರ ಮಾಡಿ ಅದು ಬೀಳದ ಹಾಗೆ, ಇದು ಕೆಳಗಡೆ ಬಿದ್ದರೂ ಕೂಡ ಅಕಸ್ಮಾತ್ ಕಟ್ಟಾಗಿ ಬಿದ್ದರೂ ಕೂಡ ಅದರ ಮೇಲೆ ಹೀಗೆ ನಿಂತ್ಕೊಳ್ಳೋ ಹಾಗೆ ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ. ವಾಹನ ಖಾಲಿ ಮಾಡೋ ಜಾಗದಲ್ಲೋ ಅಥವಾ ಲೋಡ್ ಮಾಡೋ ಜಾಗದಲ್ಲೋ ಫ್ರೀ ಆಗಿದ್ದಾಗ ಈ ರೀತಿ ಚೆಕ್ ಮಾಡೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ. 40-50ರಲ್ಲಿ ಹೋದಾಗ ನಮ್ಮ ವಾಹನ ಸೌಂಡ್ ಏನಾದರೂ ಬಂದರೆ ನಾವು ಅವಾಗ ಏನಾದರೂ ಸಮಸ್ಯೆ ಇರ್ಬೋದು ಜಾಯಿಂಟ್ದು ಅಂತ ಒಂದು ಸಾರಿ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಈಗ ನೋಡಿ, ಒಂದು ಬೋಲ್ಟು ಲೂಸ್ ಇದೆ, ಒಂದು ಸಾರಿ ಚೆಕ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಜಾಸ್ತಿ ಸಮಸ್ಯೆ ಬರೋದೇನೆಂದರೆ ಲೆಂತ್ ಜಾಸ್ತಿ ಇದೆ. ಇದು ನಮ್ಮ ವಾಹನದ ಉದ್ದ ಜಾಸ್ತಿ ಇರೋ ಕಾರಣಕ್ಕಾಗಿ 1, 2, 3 ಭಾಗಗಳನ್ನಾಗಿ ಒಂದು ಜಾಯಿಂಟನ್ನು ಮಾಡಿದ್ದಾರೆ. 1, 2, 3, 4 ಕಡೆ ಸ್ಟಾರ್ ಇದೆ. ಈ ಸ್ಟಾರ್ ಕಟ್ಟಾದರೂ ಕೂಡ ಕೆಳಗಡೆ ಬೀಳೋ ಚಾನ್ಸಸ್ ಇದೆ. ಈ ಬೋಲ್ಟ್ಗಳು ಕಟ್ಟಾಗಿದ್ರು ಕೂಡ ಲೂಸ್ ಆಗಿ ನಾವು ಚೆಕ್ ಮಾಡ್ಕೊಳ್ದೇ ಇದ್ದಾಗ ಬೋಲ್ಟ್ ಕಟ್ಟಾಗಿ ಕೂಡ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮೊದಲೇ ಚೆಕ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ತೊಂದರೆ ಇರೋದಿಲ್ಲ. ಲೂಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಗಾಡಿ ಪಿಕಪ್ ಕೂಡ ಕಡಿಮೆ ಆಗುತ್ತೆ. 50-40-50ರಲ್ಲಿ ಹೋಗ್ತಾ ಇದ್ರೆ ಗುಡುಗುಡು ಅಂತ ಸೌಂಡ್ ಬರುತ್ತೆ. ಗೇರ್ ಹಾಕುವಾಗ ಖಡಗ್ ಅಂತ ಸೌಂಡ್ ಬರುತ್ತೆ. ಇದೆಲ್ಲವನ್ನು ನಾವು ಮೊದಲಾಗಿ ಗೇರ್ ಕಟ್ ಆಗೋದಕ್ಕೆ ಮುಂಚೆನೇ ನಾವು ಎಚ್ಚೆತ್ಕೊಂಡ್ರೆ ಬಹಳ ಒಳ್ಳೆಯದು. ಕೆಲವೊಂದು ಸಾರಿ ಅಚಾನಕ್ಕಾಗಿ ಅಷ್ಟು ಸಲೀಸಾಗಿ ಕಟ್ ಆಗಂಗಿಲ್ಲ, ಬಟ್ ಅಚಾನಕ್ಕಾಗಿ ಹಾಗೆ ಆಗಬಾರ್ದು ಅಂತ ಹೇಳಿ ಈ ಒಂದು ಮುಂಜಾಗ್ರತೆನ ವಹಿಸಿದ್ರೆ ಚೆನ್ನಾಗಿರುತ್ತೆ. ಟೈಮ್ ಸರಿಯಾಗಿ ಗ್ರೀಸ್ ಹೊಡಿಸ್ಬೇಕು. ಈ ಥರ ಎಲ್ಲ ಆಗಾಗ ಚೆಕ್ ಮಾಡ್ತಾ ಇದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆಗುವ ಅನಾಹುತಗಳನ್ನು ತಡಿಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.